ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರಿಗೂ ಕೂಡ ನಮಸ್ಕಾರ. ಆತ್ಮೀಯರೇ, 2026 ಯುಗಾದಿ ಹಬ್ಬ ಮಾರ್ಚ್ 19ನೇ ತಾರೀಕು ಈ ಒಂದು ಯುಗಾದಿ ಹಬ್ಬ ಆಚರಣೆ ಮಾಡಿದ ನಂತರ ವರ್ಷ ಪೂರ್ತಿ ಮುಂದಿನ ವರ್ಷ 2027 ಮಾರ್ಚ್ ತಿಂಗಳಲ್ಲಿ ಬರುವಂತಹ ಯುಗಾದಿವರೆಗೂ ಕೂಡ ವರ್ಷ ಪೂರ್ತಿ ಅಂದರೆ 12 ಮಾಸಗಳಲ್ಲಿ ಕೂಡ ಸಿಗುವಂತಹ ಕಂದಾಯ ಫಲಗಳು ಕನ್ಯಾ ರಾಶಿಯವರಿಗೆ ಹೇಗಿರುತ್ತೆ ಮತ್ತು ಈ ವರ್ಷದಲ್ಲಿ ಗ್ರಹಗಳ ಒಂದು ಚಲನೆ ಬದಲಾವಣೆಯಿಂದ ಏನೆಲ್ಲ ಚೇಂಜಸ್ ಬದಲಾಗುವಂತಹದ್ದಿದೆ ಅನ್ನುವಂತಹದ್ದು ನಾವೀಗ ನೋಡೋಣ. ನೋಡಿ, ಕಂದಾಯ ಫಲಗಳು ಕನ್ಯಾ ರಾಶಿಯವರಿಗೆ ಆದಾಯ 8 ಭಾಗ ಸಿಗುವಂತಹದ್ದು, ವ್ಯಯ ಖರ್ಚು 11 ಭಾಗ ಸಿಗುವಂತಹದ್ದು, ಆರೋಗ್ಯ 6 ಭಾಗ, ಅನಾರೋಗ್ಯ 6 ಭಾಗ, ರಾಜಪೂಜ್ಯ ಶೂನ್ಯ ಪ್ರಮಾಣದಲ್ಲಿ ಇರುವಂತಹದ್ದು, ಇನ್ನು ರಾಜಕೋಪ 5 ವಿಚಾರಗಳಲ್ಲಿ ಬರುವಂತಹದ್ದಿರುತ್ತೆ, ಇನ್ನು ಸುಖ 6 ವಿಷಯಗಳಲ್ಲಿ, ಇನ್ನು ದುಃಖ 3 ಸಮಯಗಳಲ್ಲಿ ಬರುವಂತಹ ಸಾಧ್ಯತೆ ಈ ವರ್ಷದಲ್ಲಿರುತ್ತೆ. ಇನ್ನು ಗ್ರಹಗಳ ಒಂದು ಬದಲಾವಣೆಯಿಂದ ಯಾವ ಸಮಯಕ್ಕೆ ಏನು ಫಲ ಸಿಗುತ್ತೆ ಅನ್ನುವಂತಹದ್ದನ್ನ ಕನ್ಯಾ ರಾಶಿಯವರಿಗೆ ನೋಡಿದ್ರೆ, ನೋಡಿ, ಏಪ್ರಿಲ್ 14ರವರೆಗೂ ವಿಶೇಷವಾಗಿ ದಂಪತಿಗಳಲ್ಲಿ ವಿಶೇಷವಾಗಿ ಏನೋ ಒಂದು ಶ್ರಮ ಪ್ರಯತ್ನದಾಯಕ ಫಲ, ಮತ್ತೆ ಒಂದು ಮಕ್ಕಳ ವಿಚಾರದಲ್ಲಿ, ಮತ್ತೆ ಅವರ ಸುಖ ನೆಮ್ಮದಿ ವಿಚಾರದಲ್ಲಿ ವಿಶೇಷವಾದಂತಹ ಕಾರ್ಯಚಟುವಟಿಕೆಗಳನ್ನ ಮುಂದುವರಿಸುವಂತಹದ್ದು. ಇನ್ನು ಏಪ್ರಿಲ್ 14ರ ನಂತರದ ದಿನಗಳಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಗಮನ ಹರಿಸಬೇಕಾಗಿರುತ್ತೆ. ನೋಡಿ, ಸ್ವಲ್ಪ ಆರೋಗ್ಯ ಸಮಸ್ಯೆಗಳು ಅಂತಂದ್ರೆ ಸ್ವಲ್ಪ ಶೀತ ಬಾಧೆ ಉಂಟಾಗುವಂತಹದ್ದು, ಅಲರ್ಜಿ ಉಂಟಾಗುವಂತಹ, ದೈಹಿಕವಾಗಿ ಅಲರ್ಜಿ ಉಂಟಾಗುವಂತಹ ಸಾಧ್ಯತೆ ಇರುತ್ತೆ. ಮತ್ತೆ ನಿಮ್ಮ ಬುದ್ಧಿ ಮೇಲೆ ಯಾವುದೋ ಒಂದು ರೀತಿ ಸ್ಟ್ರೆಸ್ಸು ಪ್ರೆಷರ್ ಬೀಳುವಂತಹದ್ದು ಆಗ್ತಾ ಇರುತ್ತೆ. ಮತ್ತೆ ವಿಪರೀತವಾದಂತಹ ದೈಹಿಕವಾದಂತಹ ಒಂದು ದಾಹ ಉಂಟಾಗುವುದು, ಅಂದ್ರೆ ಫೀವರ್ ರಿಲೇಟೆಡ್ ಬರುವಂಥ ಜ್ವರ ಸಂಬಂಧಿ ಬಾಧೆ ಉಂಟಾಗುವಂತಹದ್ದು ಆಗತ್ತೆ. ಹಾಗಾಗಿ ಯಾರ ಜಾತಕದಲ್ಲಿ ಆರೋಗ್ಯ ಸ್ಥಾನದಲ್ಲಿ ಅಂದ್ರೆ ಷಷ್ಟಾಷ್ಟಮ ಸ್ಥಾನಗಳಲ್ಲಿ ಗ್ರಹಗಳು ವೈಪರೀತ್ಯ ಇದೆಯೋ ಅಂತಹ ಅವರಿಗೆ ಆರೋಗ್ಯ ಪರಿಸ್ಥಿತಿ ವ್ಯತ್ಯಯ ಉಂಟಾಗುವಂತಹದ್ದು ಈ ತಿಂಗಳಲ್ಲಿ ಜಾಸ್ತಿ ಇರುತ್ತೆ. ಹಾಗಾಗಿ ಅಂತಹ ಸಮಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿ 9 ತುಪ್ಪದ ದೀಪಗಳನ್ನ ಬೆಳೆಸೋದ್ರಿಂದ ಈ ಒಂದು ವೈಪರೀತ್ಯ ನಿವಾರಣೆ ಆಗುತ್ತೆ. ಇನ್ನ ಮೇ 15ರ ನಂತರದ ದಿನಗಳು ನೋಡಿ, ಮೇ 15ರ ನಂತರ ಸ್ವಲ್ಪ ಭಾಗ್ಯ ಪ್ರಯತ್ನಗಳು ನೋಡಿ, ಹಣಕಾಸನ್ನ ರೂಢಿಸ್ಕೊಳ್ಳುವಂತಹದ್ದು, ದುಡ್ಡು ಕಾಸು ವಿಚಾರ, ಮತ್ತೆ ಸ್ವಲ್ಪ ನಿಮ್ಮ ಜೀವನಕ್ಕೆ ಬೇಕಾದಂಥ ಒಂದು ಆಭರಣಗಳನ್ನ ತಂದುಕೊಳ್ಳುವಂತಹ ಭಾಗ್ಯ. ನೋಡಿ, ಸ್ವಲ್ಪ ಆಭರಣಗಳು ಅಂದ್ರೆ ಇವಾಗ ಗೋಲ್ಡ್ ಎಲ್ಲ ಕಾಸ್ಟ್ಲಿ ಜಾಸ್ತಿ ಆಗಿದೆ, ಆದ್ರೂ ಕೂಡ ಬೇಕು ಅನಿಸುವಂತಹದ್ದು ಒಂದು ಕನ್ಯಾ ರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಆ ರೀತಿಯ ಒಂದು ಚಿನ್ನಾಭರಣಗಳನ್ನು ಪಡೆಯುವಂತಹ ಸಾಧ್ಯತೆ ತುಂಬಾ ಚೆನ್ನಾಗಿದೆ. ಪಡೆಯುವುದು ಉತ್ತಮ ಫಲನೂ ಕೊಡುತ್ತೆ. ಇನ್ನ ಜೂನ್ 15ರ ನಂತರ ನೋಡಿ, ವೃತ್ತಿಯಲ್ಲಿ ವಿಶೇಷವಾಗಿ ಬದಲಾವಣೆ, ನಿಮ್ಮದೇ ಆದಂತಹ ಒಂದು ಕೆಲಸ ಕಾರ್ಯಗಳು, ಬಹಳಷ್ಟು ಪ್ರಾಜೆಕ್ಟ್ಗಳು ಸಿಗುವಂತಹದ್ದು, ಕೆಲಸದಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ನೋಡುವಂತಹದ್ದು, ಮತ್ತೆ ವ್ಯಾಪಾರ ವ್ಯವಹಾರ ಮಾಡುವಂತಹ ಅವರಿಗೆ ಒಳ್ಳೆ ರೀತಿಯ ವಹಿವಾಟುಗಳು ಬೆಳೆಯುವಂತಹದ್ದು, ಇದೆಲ್ಲ ಕೂಡ ಚೆನ್ನಾಗಿದೆ. ಮತ್ತೆ ಯಾರೆಲ್ಲ ವೈದ್ಯಕೀಯ ಕ್ಷೇತ್ರದಲ್ಲಿ ಇದ್ದೀರಾ ಅಂತಹವರಿಗೆ ಬಹಳಷ್ಟು ಮತ್ತಷ್ಟು ಬದಲಾವಣೆಗಳನ್ನ ನೋಡುವಂತಹದ್ದು ಜೂನ್ 15ರ ನಂತರದ ದಿನಗಳಲ್ಲಿ ನೀವು ಕಂಡು ಬರುತ್ತೆ. ಹಾಗೆ ಈ ಒಂದು ಸದುಪಯೋಗದ ಸಮಯವನ್ನ ಬಳಸ್ಕೊಳ್ಳೋದು ಉತ್ತಮಪ್ರದ. ಅದೇ ರೀತಿ ಒಂದು ಜುಲೈ 17ರ ನಂತರ ಈ ಒಂದು ರೀತಿಯ ಒಂದು ಆದಾಯಪ್ರದ ನಿಮ್ಮೆಲ್ರಿಗೂ ಹೇಳಿದೆ, ಅವರೆಲ್ಲರಿಗೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಆದಾಯಗಳು ದೀರ್ಘಕಾಲಿಕವಾಗಿ ಫಲ ಸಿಗುವಂತಹದ್ದು, ನಿಮ್ಮ ಕೆಲಸ ಕಾರ್ಯ ವೃತ್ತಿಗಳಿಂದ ಆದಾಯಗಳಿಂದ ಬಹಳಷ್ಟು ಜೀವನಕ್ಕೆ ಅನುಕೂಲವಾಗುವಷ್ಟು ಮಟ್ಟಿಗೆ ನಿಮಗೆ ಏನೆಲ್ಲ ಆಸೆಗಳಿರ್ತವೆ ಎಲ್ಲವೂ ಕೂಡ ತೀರಿಸಿಕೊಳ್ಳುವಂತಹ ಪ್ರಯತ್ನಗಳಿಗೋಸ್ಕರ, ಕುಟುಂಬದ ಅನುಕೂಲಕ್ಕೋಸ್ಕರ, ಮತ್ತೆ ದಂಪತಿಗಳ ಸಂತೃಪ್ತಿಗೋಸ್ಕರ ಆದಾಯಗಳನ್ನ ರೂಢಿಸಿಕೊಳ್ಳುವಂತಹ ಸಾಧ್ಯತೆಗಳು ಆ ಒಂದು ಸಮಯ ಸುಸಂದರ್ಭ ಜುಲೈ 17ರ ನಂತರ ಸಿಗುವಂತಹದ್ದು ಕನ್ಯಾ ರಾಶಿಯವರಿಗಿದೆ. ತುಂಬಾ ಚೆನ್ನಾಗಿದೆ. ಈ ಸಮಯವನ್ನ ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬಹುದು. ಯಾವುದೇ ರೀತಿ ವೈಪರೀತ್ಯಗಳಿರೋದಿಲ್ಲ, ಯಾವುದೇ ಗ್ರಹಗಳ ದೃಷ್ಟಿಯಿಂದ ತೊಂದರೆ ಆಗುವುದಿಲ್ಲ, ಒಳ್ಳೆ ರೀತಿಯ ಒಂದು ಗ್ರಹ ಸಂಚಾರ ಸ್ಥಿತಿ ಇರುವಂತಹದ್ದು ಈ ಸಮಯದಲ್ಲಿ. ಇನ್ನ ಆಗಸ್ಟ್ 17ರ ನಂತರದ ದಿನಗಳಲ್ಲಿ ನೋಡಿ, ಕೆಲವೊಂದು ಕೆಲಸ ಕಾರ್ಯಗಳು, ಸರ್ಕಾರಿ ಕೆಲಸ ಕಾರ್ಯಗಳು ಮತ್ತೆ ಇತರೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ನಿಮ್ಮ ಒಂದು ಜೀವನದ ಅನುಕೂಲಕ್ಕೋಸ್ಕರ
ಆ ಒಂದು ವಿಚಾರದಲ್ಲಿ ನೀವು ಪ್ರಯತ್ನಿಸುವಂತಹದ್ದು, ಆ ವಿಚಾರಗಳಿಗೋಸ್ಕರ ಖರ್ಚುಗಳು ಮಾಡುವಂತಹದ್ದು, ಬೇರೆ ಇತರರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಆ ಕೆಲಸಗಳೆಲ್ಲವೂ ಕೂಡ ನೀವು ಸಾಧಿಸುವಂತಹದ್ದು ನೀವು ಈ ಸಮಯದಲ್ಲಿ ನೋಡುವಂತಹದ್ದು ಇರುತ್ತೆ. ಹಾಗಾಗಿ ಚೆನ್ನಾಗಿದೆ. ಸೆಪ್ಟೆಂಬರ್ 17ರ ನಂತರದ ದಿನಗಳಲ್ಲಿ ನಿಮಗೆ ವಿಶೇಷವಾಗಿ ಕೆಲವೊಂದು ಕೆಲಸಗಳು, ಆಪರ್ಚುನಿಟಿಗಳು, ಅವಕಾಶಗಳು ನಿಮ್ಮನ್ನು ಹುಡುಕೊಂಡು ಬರುವಂತಹ ಸಾಧ್ಯತೆ ಈ ಸಮಯದಲ್ಲಿ ಇರುತ್ತೆ. ಹಾಗಾಗಿ ಆ ಒಂದು ಆಪರ್ಚುನಿಟಿ, ಅವಕಾಶಗಳನ್ನು ಯುಟಿಲೈಸ್ ಮಾಡ್ಕೋಬಹುದು. ಯಾವುದೇ ರೀತಿಯ ವೈಪರೀತ್ಯಗಳು ಇರುವುದಿಲ್ಲ. ಆದರೆ ಸ್ವಲ್ಪ ಒತ್ತಡದ ಸ್ಥಿತಿ ಇರುತ್ತೆ, ಯಾಕಂದ್ರೆ ಶನಿ ದೃಷ್ಟಿ ಇರ್ತಕ್ಕಂತಹದ್ದು. ಹಾಗೆ ಯಾವುದೇ ಒಂದು ನಿರ್ಣಯ ತಗೊಳ್ಳಿ, ಸೊ ಆ ಒಂದು ನಿರ್ಣಯ ತಗೊಳಕ್ಕಂತ ಮುಂಚೆ ಸ್ವಲ್ಪ ಶನೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆ ದೀಪವನ್ನ ಬೆಳಗಿಸೋದ್ರಿಂದ ತುಂಬಾ ಸುಫಲನ್ನ ಪಡಿತೀರಾ. ಸೊ ಹಾಗಾಗಿ ಯಾವುದೇ ಒಂದು ವೈಯಕ್ತಿಕ ನಿರ್ಣಯಕ್ಕೆ ಮುಂಚೆ ಶನೇಶ್ವರ ಸ್ವಾಮಿಗೆ ಎಳ್ಳೆಣ್ಣೆ ದೀಪ ಬೆಳಗಿಸಿ ತುಂಬಾ ಶುಭ ನೀವು ನೋಡುವಂತಹದ್ದು ಇರುತ್ತೆ. ಇನ್ನ ಅಕ್ಟೋಬರ್ 18ರ ನಂತರದ ದಿನಗಳು ಸ್ವಲ್ಪ ಆರೋಗ್ಯ ವೈಪರೀತ್ಯದಿಂದ ಸ್ವಲ್ಪ ದುಡ್ಡು ಕಾಸು ಖರ್ಚುಗಳು ಬರುವಂತಹದ್ದು. ಅನವಶ್ಯಕವಾಗಿ ಏನೋ ಕೆಲಸ ಮಾಡಕ್ ಹೋಗ್ತೀರಾ, ಎಡವಟ್ ಮಾಡ್ಕೊಂಡು ತಗಲಿಸ್ಕೊಂಡು ಬ್ಲಡ್ ಬರೋ ತರ ಮಾಡ್ಕೊಂತೀರಾ. ಸೊ ಯಾವುದೋ ಒಂದು ಸಣ್ಣ ಪುಟ್ಟ ಕೆಲಸಗಳೇ ದೊಡ್ಡ ರೀತಿ ಗಾಯ ಆಗ್ಬಿಡುವಂತಹದ್ದು, ದೊಡ್ಡ ರೀತಿ ಪರಿಣಾಮ ಉಂಟಾಗುವಂತಹದ್ದು. ಅಂದ್ರೆ ಒಟ್ಟಾರೆಯಾಗಿ ಆರೋಗ್ಯ, ದೈಹಿಕವಾದಂತಹ ಅಡಚಣೆಗಳು ಅಂತೇಳಿ ಹೇಳ್ತಾ ಇದ್ದೀನಿ. ಹಾಗಾಗಿ ಅಡಚಣೆಗಳಾಗಿರ್ಬೋದು, ಆಘಾತಗಳಾಗಿರ್ಬೋದು, ಆರೋಗ್ಯ ಪರಿಸ್ಥಿತಿ ವ್ಯತ್ಯಯಗಳಾಗಿರ್ಬೋದು, ಈ ಒಂದು ಪರಿಸ್ಥಿತಿಗಳು ನೀವು ನೋಡುವಂತಹದ್ದಿರುತ್ತೆ. ತುಂಬಾ ಜಾಗೃತರಾಗಿರಿ. ಸೊ ಈ ಒಂದು ಸಮಯದಲ್ಲಿ ಅಂದ್ರೆ ಅಕ್ಟೋಬರ್ 18ರ ನಂತರ ಒಂದು ತಿಂಗಳ ಕಾಲ ಬೆಳಗಿನ ಜಾವ ಸೂರ್ಯ ನಮಸ್ಕಾರ ಮಾಡಿ, ಬೆಳಿಗ್ಗೆ ಎದ್ದ ತಕ್ಷಣ ಸೂರ್ಯನಿಗೆ ನಮಸ್ಕಾರ ಮಾಡಿ ಅವತ್ತಿನ ದಿನ ಪೂರ್ತಿ ಸೂರ್ಯನನ್ನ ನೆನೆಸ್ಕೊಳ್ಳೋದ್ರಿಂದ ನೀವು ತುಂಬಾ ಶುಭದಾಯಕವಾದಂತಹ ಫಲ ಸಿಗತ್ತೆ. ನಿಮ್ಮ ಮನೆಯ ಮಹಡಿ ಮೇಲೆ ಆಗಿರ್ಬೋದು, ಅಥವಾ ಮನೆಯ ಮಧ್ಯಭಾಗದಲ್ಲಾಗಿರ್ಬೋದು, ಅಥವಾ ಮನೆಯ ದೇವರ ಸನ್ನಿಧಿಯಲ್ಲಾಗಿರ್ಬೋದು, ಗೋಧಿಯ ಮತ್ತು ಬೆಲ್ಲ, ಹಾಲು ಮಿಶ್ರಣ ಮಾಡಿ ಅಂದ್ರೆ ತಂಬಿಟ್ಟು ದೀಪದ ರೀತಿಯಲ್ಲಿ ನೀವು ದೀಪವನ್ನ ತುಪ್ಪದಿಂದ ಬೆಳಗಿಸೋದ್ರಿಂದ ಶುಭ ಫಲ ಸಿಗತ್ತೆ. ದೀಪ ತಣ್ಣಗಾದ ನಂತರ ದೀಪವನ್ನ ಹಸುಗಾಗ್ಲಿ ಅಥವಾ ಕೋತಿಗಳಿಗಾಗ್ಲಿ ಕೊಡುವುದು ಶುಭ ಫಲ ಆಗಿರುತ್ತೆ. ಈ ರೀತಿ 10 ದಿನಗಳ ಕಾಲ ಮಾಡುವುದು ಶುಭದಾಯಕ. ಈ ಒಂದು ಪರಿಹಾರ ಮಾಡಿ ನಿಮಗೆ ಆರೋಗ್ಯದಲ್ಲಿ ಯಾವುದೇ ರೀತಿ ಕಂಟಕಗಳು ಬರುವುದಿಲ್ಲ. ಬಂದಿದ್ರೂ ಕೂಡ ನಿವಾರಿಸಿಕೊಳ್ಳುವಂತಹ ಶಕ್ತಿ ಇರ್ತಕ್ಕಂಥದ್ದು ಈ ಒಂದು ಗ್ರಹ ಪೂಜೆಯಿಂದ ಇರುತ್ತೆ. ಹಾಗಾಗಿ ಸೂಕ್ಷ್ಮವಾದಂತಹ ಸರಳವಾದಂತಹ ಪರಿಹಾರಗಳಿರುತ್ತೆ. ಹಾಗಾಗಿ ಗ್ರಹ ದೋಷಗಳಿಗೆ ಲಕ್ಷಗಟ್ಟಲೆ ಖರ್ಚು ಮಾಡಿಕೊಂಡು ನಾವು ತಿರುಗಾಡುವಂತಹ ಅವಶ್ಯಕತೆಗಳಿರಲ್ಲ. ಯಾಕೆಂತಂದ್ರೆ ಜ್ಯೋತಿಷ್ಯ ನಂಬಿಕೆ ಅನ್ನುವಂತಹದ್ದು ಅಷ್ಟೇ ಅಪನಂಬಿಕೆ ಕೂಡ ಇರುತ್ತೆ. ಯಾಕೆಂದ್ರೆ ಎಲ್ಲಾ ಜ್ಯೋತಿಷ್ಯಗಳು ಕೂಡ ಸೊ ಒಳ್ಳೆ ರೀತಿಯೇ ಇರ್ತಾರೆ ಅಂತಲ್ಲ ಅಲ್ಲ. ಯಾಕೆಂದ್ರೆ ಜ್ಯೋತಿಷ್ಯ ಅನ್ನುವಂತಹದ್ದು ಸತ್ಯ, ಜ್ಯೋತಿಷ್ಯ ಹೇಳೋರೆಲ್ಲ ಸತ್ಯ ಅಲ್ಲ ಅನ್ನುವಂತಹದ್ದು. ಯಾಕೆಂತಂದ್ರೆ ಈಗ ಪ್ರತಿಯೊಬ್ಬರು ಕೂಡ ಜ್ಯೋತಿಷ್ಯದ ವಿಚಾರದಲ್ಲಿ ಯಾವುದೋ ಒಂದು ಅಂಶವನ್ನು ಇಟ್ಕೊಂಡು ಆ ದೋಷ ಇದೆ, ಈ ದೋಷ ಇದೆ ಅಂತ ಹೇಳ್ಬಿಟ್ಟು ಕ್ಷುಲ್ಲಕವಾದಂತಹ ವಿಚಾರಗಳು ತಿಳಿಸಿ ನೋವುಂಟು ಮಾಡುವಂತಹದ್ದು, ದುಡ್ಡು ತೆಗೆದುಕೊಳ್ಳುವಂತಹದ್ದು, ಅಥವಾ ಮೋಸ ಮಾಡುವಂತಹ ಪೂಜೆ ಪುನಸ್ಕಾರಗಳು ಮಾಡುವಂತಹದ್ದೆಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ನೀವು ಪ್ರತಿಯೊಬ್ಬರು ಕೂಡ ಡಿಸೈಡ್ ಮಾಡಬೇಕು, ಯಾರು ಸರಿಯಾದ ಡಾಕ್ಟರ್ ಇದ್ದಾರೋ ಅಂತಹವ್ರ ಹತ್ರ ಟ್ರೀಟ್ಮೆಂಟ್ ತಗೋಬೇಕು. ಹಾಗಾಗಿ ಯಾರು ಸರಿಯಾದ ರೀತಿ ಪರಿಹಾರಗಳಿಂದ, ಸೂಕ್ಷ್ಮವಾದಂತಹ ಪರಿಹಾರಗಳಿಂದ ಪರಿಹರಿಸ್ತಾರೋ ಅಂತಹವರನ್ನ ನೀವು ಚಾಯ್ಸ್ ಮಾಡ್ಕೋಬೇಕಾಗಿರುತ್ತೆ. ಹಾಗಾಗಿ ಈ ಒಂದು ವಿಷಯವನ್ನ ಗಮನಿಸಿ ನೀವು ಸರಿಯಾದ ರೀತಿಯಲ್ಲಿ ಜ್ಯೋತಿಷ್ಯವನ್ನ ಅರ್ಥ ಮಾಡ್ಕೊಂಡ್ರೆ ಜೀವನ ಪರ್ಯಂತ ನೀವು, ನಿಮ್ಮ ಕುಟುಂಬ, ಮಕ್ಕಳು ಎಲ್ಲರ ವಿದ್ಯೆ, ಬುದ್ಧಿ, ಜ್ಞಾನ, ಆರೋಗ್ಯ, ಆಯುಷ್ಯು, ವೃತ್ತಿ, ಆದಾಯ ಇವೆಲ್ಲವೂ ಕೂಡ ಶುಭ ಫಲವನ್ನೇ ಪಡೆಯುವಂತಹದ್ದು. ಗ್ರಹಗಳನ್ನ ಕಂಟ್ರೋಲ್ ಆಗಿ ನಾವು ನಡೆಸ್ಕೊಂಡು ಹೋಗುವಂತಹ ಸ್ಥಿತಿ ಇರುತ್ತೆ. ಯಾಕಂದ್ರೆ ಅಡಚಣೆ ಬಂದಾಗ ಪರಿಹಾರ ಇರುತ್ತೆ, ಆ ಪರಿಹಾರ ತಪ್ಪು ಹೋಗ್ಬಿಡುತ್ತೆ ನಾವು ಆ ಒಂದು ದೋಷ ಪರಿಹಾರ ಮಾಡಿದರೆ. ಯಾಕಂತಂದ್ರೆ ಮಳೆ ಬಂತು ಅಂತಂದ್ರೆ ಮಳೆಯನ್ನ ನಿಲ್ಲಿಸುವಂತ ಶಕ್ತಿ ಯಾವ ಜ್ಯೋತಿಷ್ಯರಿಗೂ ಇರುವುದಿಲ್ಲ. ಮಳೆಯನ್ನ ನಿಲ್ಲಿಸದಿರಾ, ಮಳೆಯಲ್ಲಿ ನೆನೆಯದಿರ ಇರುವಷ್ಟರ ಮಟ್ಟಿಗೆ ಅಂದ್ರೆ ಕೊಡೆ ಹಿಡಿದಷ್ಟು ಮಟ್ಟಿಗೆ ಪರಿಹಾರ ಇರುತ್ತೆ. ಯಾಕೆಂತಂದ್ರೆ ಗ್ರಹ ದೋಷಗಳನ್ನ ತಡೆಯಕ್ಕೆ ಯಾರ ಕೈಲೂ ಆಗಲ್ಲ. ಬರುತ್ತೆ ದೋಷ, ಅದನ್ನ ಪರಿಹರಿಸ್ಕೋಬೇಕಂತಂದ್ರೆ ಕೊಡೆ ಹಿಡದಷ್ಟು ಮಟ್ಟಿಗೆ ಮಾತ್ರ ನಾವು ಎಸ್ಕೇಪ್ ಆಗ್ಬೋದು. ತುಂಬಾ ಗಂಡಾಂತರ ತಪ್ಪಿಸ್ಕೊಳ್ಳುವಂತಹ ಸೂಕ್ಷ್ಮವಾದಂತಹ ಪರಿಹಾರಗಳು ಆ ರೀತಿ ಇರುತ್ತೆ. ಸೂಕ್ಷ್ಮದಲ್ಲಿ ಮೋಕ್ಷ. ಹಾಗೆ ಸೂಕ್ಷ್ಮವನ್ನ ಗ್ರಹಿಸಬೇಕಾಗಿರುತ್ತೆ, ಸೊ ಪರಿಹಾರ ಮಾಡಬೇಕಾಗಿರುತ್ತೆ. ಇನ್ನ ವಿಶೇಷವಾಗಿ ನವೆಂಬರ್ 17ರ ನಂತರ ನಿಮ್ಮ ಪ್ರಯತ್ನ ಕಾರ್ಯಗಳು ಭಾಗ್ಯ ಫಲಗಳು ಸಿಗತ್ತೆ.
ತುಂಬ ಶುಭದಾಯಕವಾಗಿದೆ. ಇನ್ನು ಡಿಸೆಂಬರ್ 16ರ ನಂತರದ ದಿನಗಳು ನಿಮ್ಮ ಕುಟುಂಬಕ್ಕೆ ಬಹಳಷ್ಟು ಕೆಲಸ ಕಾರ್ಯಗಳು ನಿರ್ವಹಿಸಿ ಅಭಿವೃದ್ಧಿಯನ್ನು ನೋಡ್ಕೊಳ್ಳುವಂತಹದ್ದು ಸಕ್ಸಸ್ ಸಿಗತ್ತೆ. ಆದಾಯ ಫಲಗಳು ನಿಮ್ಮ ಕುಟುಂಬದ ಕಡೆ ಒಳೆದು ಬರುವಂತಹದ್ದು ಕೂಡ ಇರುತ್ತೆ. ಇನ್ನು ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ 2027 ಜನವರಿ 14ರ ನಂತರ ಒಳ್ಳೆ ರೀತಿಯ ಪ್ರತಿಫಲಗಳು, ಶುಭ ಫಲಗಳು ಸಿಗುವಂತಹದ್ದಿರುತ್ತೆ. ಅಬ್ರಾಡ್ ಹೋಗುವಂತಹ ಯೋಗ ಫಲಗಳಿರುತ್ತೆ. ಯಾಕಂತಂದ್ರೆ ಸೂರ್ಯ ಮತ್ತೆ ಗುರುವಿನ ಒಂದು ಸಂಚಾರ, ದೃಷ್ಟಿಫಲ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಗುರು ಮತ್ತೆ ಸೂರ್ಯನ ಫಲಗಳು ಸಿಕ್ತು ಅಂತಂದ್ರೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ವಿದೇಶಗಳಿಗೆ ಹೋಗಿ ಬರುವಂತಹ ಯೋಗ ಪ್ರಾಪ್ತಿ ಚೆನ್ನಾಗಿ ಸಿಗುತ್ತೆ. ಇನ್ನು 2027 ಫೆಬ್ರವರಿ 13ರ ನಂತರದ ದಿನಗಳಲ್ಲಿ ಸ್ವಲ್ಪ ಸುಖ, ನೆಮ್ಮದಿ ಸಿಗುವಂತಹದ್ದು, ಸ್ವಲ್ಪ ನಿಟ್ಟುಸಿರು ಬಿಡುವಂತಹದ್ದು. ಇಷ್ಟು ದಿನ ಕಷ್ಟಗಳೇ ಇತ್ತಪ್ಪ, ಇನ್ಮೇಲಾದ್ರೂ ಕೂಡ ಸುಧಾರಿಸ್ಕೊಂಡ್ವಿ, ಆರಾಮಾಗಿರೋಣ ಅನ್ನುವಂತಹ ರೀತಿ ಬೆಳವಣಿಗೆಗಳು ಬರುತ್ತೆ. ಇನ್ನು 2027 ಮಾರ್ಚ್ 15ರ ನಂತರ ಯಾರೆಲ್ಲ ವಿವಾಹ ಆಗಬೇಕು ಅಂತಿದ್ದೀರಾ ಅಂತಹವರಿಗೆ ಹೊಸ ಹೊಸ ಸಂಬಂಧಗಳು ಸಿಗುವಂತಹದ್ದು, ಸಕ್ಸಸ್ ಸಿಗುವಂತಹದ್ದಿರುತ್ತೆ. ಉತ್ತಮವಾದಂತಹ ಫಲಗಳಿದೆ. ಯಾರೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟವಾದ ವಿಡಿಯೋಗಳಿಗೆ ಲೈಕ್ ಕೊಡಿ, ನಿಮ್ಮ ಹಿತೈಷಿಗಳಿಗೆ, ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ತಮ್ಮೆಲ್ಲರಲ್ಲಿ ಪ್ರಾರ್ಥಿಸ್ತಾ, ಈ ವರ್ಷ ಪೂರ್ತಿ ನಿಮ್ಮ ಇಷ್ಟ ದೇವರ ಅನುಗ್ರಹ ಸದಾಕಾಲ ನಿಮ್ಮ ಮೇಲೆ ಕೊಡಬೇಕು ಅಂತ ಭಗವಂತನಲ್ಲಿ ನಾನು ಕೂಡ ಪ್ರಾರ್ಥಿಸ್ತಾ, ನಿಮ್ಮೆಲ್ಲರೂ ಕೂಡ ಶುಭವಾಗಲಿ. ನಮಸ್ಕಾರ.